ನಮ್ಮ ಹೆಸರು ಆನಂದ್ ಅಂತ. ಯಾರ್ಯಾರು ಮತವನ್ನು ನೋಂದಾಯಿಸಿದ ಪದವೀಧರ MLCಗೆ ಯಾರ್ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೆ ಅವ್ರಿಗೆ ಇನ್ನೂ ಅತ್ಯಮೂಲ್ಯವಾದ ಮತವನ್ನು ನೀಡ್ರಿ. ಕೆಲವರು ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಸೇವೆ ಸಲ್ಲಿಸೋಕ್ಕಾಗಿ ಬಂದಿದ್ದಾರೆ, ಅದು ಅತ್ಯುತ್ತಮವಾದ ಚಾಯ್ಸ್. ಕೆಲವರಿಗೆಲ್ಲ ಅವಕಾಶಗಳು ಸಿಗೋದಿಲ್ಲ, ಪದವೀಧರರಿಗೆ ಬಂದು ಅವಕಾಶ ಇದೆ. ಸೊ ಹಂಗಾಗಿ ಬಂದು ನೀವು ಬೇಗ ಮತಗಟ್ಟೆಯಲ್ಲಿ ಬಂದು ಇತರೆ ಮತದಾರರಿಗೆ ಏನು ಹೇಳ್ತೀವಿ? ಇತರ ಮತದಾರರಿಗೆ ಅಂದರೆ ನಿಮಗೆ ಓಟ್ ಹಾಕಿರುತ್ತೆ, ಬಟ್ ನೀವು ಇನ್ನೂ ಸ್ವಲ್ಪ ಹೇಳ್ರಿ. ಅವೇರ್ನೆಸ್ ಜಿಲ್ಲಾಡಳಿತ ಸ್ವಲ್ಪ ಪ್ರಾಬ್ಲಮ್ ಇದೆ, ಭಾಳ ಮಂದಿ ತಲುಪಿಸ್ತಾ ಇಲ್ಲ. ಎಷ್ಟೋ ಮಂದಿ ಪದವೀಧರರು ಹೇಳ್ತಾರೆ, ಬಟ್ ಅವ್ರು ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಸ್ವಲ್ಪ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ಪದವೀಧರಿಗೆ ಅವಕಾಶ ಮಾಡಿಕೊಡೋದು. ಪ್ರಥಮವಾಗಿ ಓಟ್ ಹಾಕಿದ್ದೀರಿ, ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್, ಯಾಕಂದರೆ ಈ ಸತಿ ನಮಗೆ ಸಿಕ್ಕಿರೋ ಚಾನ್ಸ್ ಇದು. ಪದವೀಧರ ಎಲೆಕ್ಷನಲ್ಲಿ ಫಸ್ಟ್ ಟೈಮ್ ಓಟ್ ಹಾಕಿದ್ದು ತುಂಬ ಖುಷಿಯಾಗಿದೆ. ಓಕೆ, ಏನು ಹೇಳ್ತೀರಿ? ಇತರೆ ಪದವೀಧರಿಗೆ ಬಂದು ಮತದಾನ ಮಾಡೋಕ್ಕೆ ಹಿಂದೇಟ್ ಆಗ್ತಾರೆ, ತಾವು ಏನು ಹೇಳ್ತೀರಿ ಅಂಥವ್ರಿಗೆ? ಆ ಪದವೀಧರರಾಗಿರೋರು ಅವರಿಗೂ ಒಂದು ನಾಲೆಡ್ಜ್ ಇರುತ್ತೆ, ಯಾರನ್ನ ಚಾಯ್ಸ್ ಮಾಡಬೇಕು. ನಮ್ಮದು ಚುನಾವಣೆ ಪ್ರಕಾರ ನಾವು ರೈಟ್ ಟು ಚಾಯ್ಸ್ ಅಂತ ಇರುತ್ತೆ. ನಮ್ಮ ಹಕ್ಕು ಏನಂದರೆ ಯಾರು ಕರೆಕ್ಟ್, ಯಾರು ಸೂಟ್ ಆಗ್ತಾರೋ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಥವ್ರು ಪದವೀಧರರು ಅವರಿಗೆ ಹಕ್ಕಿರೋದ್ರಿಂದ ಬಂದು ಉತ್ತಮರನ್ನು ಸೆಲೆಕ್ಟ್ ಮಾಡಲಿ ಅಂತ ಕೇಳ್ಕೊತೀವಿ. ನಿಮ್ಮ ಹೆಸರು? ಅನುಷ್.